ಸಿದ್ದು ಸರ್ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆ ಕಳೆದ ವರ್ಷ ಮತ್ತು ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಕಳೆದುಕೊಟ್ಟಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ DSP ಆದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಎಡವಣ್ಣವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ, ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ, ಯಾವ ರೀತಿ ದುಡ್ಡನ್ನು ಕಳ್ಕೊತಾರೆ. ಸೊ ಇನ್ವೆಸ್ಟಿಗೇಷನ್ದಲ್ಲಿಯೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ, ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗಬಾರ್ದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ಮೊದಲನೇ ಪ್ರಕರಣ 34/2024 ಕ್ರೈಮ್ ನಂಬರು. ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ಒಬ್ಬರು ಆಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್, ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸು ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ. ಫೇಸ್ಬುಕ್ಕು, ಟ್ವಿಟರು, ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಜನ ಏನು ಮಾಡ್ತಾರೆ, ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ. ಈ ಪ್ರಕರಣದಲ್ಲಿ 4% ನಾವು ಪ್ರಾಫಿಟನ್ನು ಕೊಡ್ತೀವಿ. ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಡಾಲರು, ಆಯಿಲು, ಕರೆನ್ಸಿ, ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು 2,04,71,500 ರೂಪಾಯಿಯನ್ನು ಕಳ್ಕೊಂಡಿದ್ರು. ಸೊ ಹಂತವಾಗಿ ಕಳ್ಕೊಂಡಿದ್ದು. ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ 70 ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು 65,64,000 ಮತ್ತೆ ರಿಕವರಿ ಮಾಡಿ ಅವ್ರಿಗೆ ಮರಳಿಸ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಒಟ್ಟು 1,35,64,000 ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಕೂಡ ಜಲನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 85/2024 ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಅಂತಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾಗಿತ್ತು ಅಂತಂದರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು SC/ST ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು. ಅದರಲ್ಲಿ ಒಟ್ಟು 6 ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ಏನು ರೆಡಿ ಮಾಡ್ತಾರೆ. ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು, ಅವರು ಬೇರೆದರಲ್ಲಿರುವಂಥ ಫಲಾನುಭವಿಗಳು ಒಟ್ಟು 11 ಜನ. ಆ 11 ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನು ಇವರು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು 11 ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ 75,90,000 ಮೋಸ ಮಾಡಿರ್ತಾರೆ. ಸೊ ಇದರಲ್ಲಿರುವಂತಹ ಆರೋಪಿಗಳಂತ್ರ ಈಗ ತನಿಖೆ ಮಾಡಿ ಒಟ್ಟು 27,55,183 ರೂಪಾಯಿಯನ್ನು ಅವರಿಂದ ರಿಕವರಿ ಮಾಡಿದೆ. ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸಗಿದಂಥ ಶ್ರೀಮತಿ ರೇಣುಕಾ ಸಾರ್ತಲೆ ಆಗಿರ್ಬೋದು, ತಾಲೂಕು ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾತರ್ಲೆ, ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ SS ಮಣಿಗಿರಿ ಮತ್ತು ಮುದೋಳಿ MT ಅನ್ನೋರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು 75,90,000 ನುಕ್ಸಾನ್ ಮಾಡಿದರು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ಹಂತಗಳಲ್ಲಿ ಇವರು ದುಡ್ಡನ್ನು ವಿಡ್ರಾ ಮಾಡಿರ್ತಾರೆ. 37,90,000 ಒಂದು ಹಂತ, 3,79,500 ಒಂದು ಹಂತ, ಮೂರನೇ ಹಂತದಲ್ಲಿ 34,15,500 ರೂಪಾಯಿ. ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿಯಾದ ಒಂದು ಮೋಸವನ್ನು ಮಾಡಿರ್ತಾರೆ. ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರಂತರ ಸುಮಾರು 27,55,183 ರಿಕವರಿ ಮಾಡಿ ಉಳಿದದ್ದನ್ನು
ಚಾರ್ಜ್ ಶೀಟ್ ಮಾಡಿದ್ದಾರೆ. ಸೊ ಕೋರ್ಟಲ್ಲಿ ಅವ್ರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ. ದೆನ್ ಮೂರನೇ ಪ್ರಕರಣ, ಇದು ಕೂಡ ಕ್ಲಾಸಿಕ್ ಕೇಸು. ಏನು ಅಂತಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು, ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು. ಹಾಗಾಗಿ ಡೈವರ್ಸ್ ಮೆಟ್ರಿಮೊನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರು, ಅಪೋಸಿಟ್ ಇರುವಂಥ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲಾರ್ದೇ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಸುಮಾರು 2,15,50,000 ದುಡ್ಡನ್ನು ಕಳ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 4/25 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 25,11,000 ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ. ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ. ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ. ನಾವು ಯಾಕೆ ಈ ಕೇಸನ್ನು ತೊಗೊಂಡಿದ್ದೀವಿ ಅಂದರೆ, ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ತರೋಣ ಅಂತಂತ ಹೇಳಿ. ದೆನ್ ಅದೇ ರೀತಿ 4ನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 17/25. ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಏನು ಅಂತಂತಂದರೆ, ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂಥೇಳಿ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ. ಸೊ ನಾವು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿಬಿಡ್ತೀವಿ. ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡ್ತಾರೆ, ಪ್ರಯಾಗ್ರಾಜಿಗೆ ಹೋಗಿ ಫ್ಲೈಟಲ್ಲಿ ಇಳಿತಾರೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು 4,08,000 ರೂಪಾಯಿನ ಕಳ್ಕೊಂಡಿದ್ದರು. ಅದನ್ನು ಸಂಪೂರ್ಣವಾದಂಥ ರಿಕವರಿಯನ್ನು ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಸೈಬರ್ ಫ್ರಾಡ್. ದೆನ್ ಇನ್ನೊಂದು 5ನೇ ಪ್ರಕರಣ, ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು, ಅವರ ಜೊತೆಗೆ ಇನ್ನೊಂದು 9 ಜನ. ಈಗೇನಾಗುತ್ತೆ, ಇ-ಕಾಮ್ ಡೆಲಿವರಿ ಫ್ರಾಂಚೈಸನ್ನು ಕೊಡಿಸ್ತೀವಿ ಅಂತಂತೇಳಿ. ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಅಥವಾ ಈ ರೀತಿಯಾದಂಥ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ, ಅವ್ರದ್ದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂಥೇಳಿ ಸುಮಾರು 58 ಲಕ್ಷದಷ್ಟು ಮೋಸ ಮಾಡಿರ್ತಾರೆ. ಆ ಕೃತ್ಯ ಎಸಗಿದಂಥ ಆರೋಪಿಗಳಿಂದ ಈಗ ಸುಮಾರು 10 ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವರು ಕೊಡಲಾಗಿದೆ. ಇನ್ನೂ 12 ಲಕ್ಷ ಸೀಸ್ ಆಗಿದೆ, ಅದು ಕೋರ್ಟಲ್ಲಿದೆ. ಕೋರ್ಟಿಂದ ಬಿಡುಗಡೆ ಆಗುತ್ತೆ. ಸುಮಾರು 22 ಲಕ್ಷವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು 5 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು 1,32,38,183 ರೂಪಾಯಿಯನ್ನು ದೂರುದಾರರಿಗೆ ಮರಳಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು, ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತೊಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ, CEIR ಪೋರ್ಟಲ್ ಅಂತ ಇದೆ. ಯಾರೇ ಮೊಬೈಲನ್ನು ಕಳ್ಕೊಂಡ್ರೆ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳಿಗೆ ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ CEIR ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಹಾಕಿದರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ, ಎಲ್ಲೇ ಆ್ಯಕ್ಟಿವ್ ಆಗಲಿ, ಸೊ ಇಮ್ಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಇದರ ಒಂದು ಲಾಭ ಏನು ಅಂತಂತಂದರೆ, ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂತಂದರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾರಿರಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದರೂ ಸಿಕ್ಕಿರಲಿ, ಸೊ ವೆನ್ಎವರ್ ಆಫ್ಟರ್ 1 ಇಯರ್ 2 ಇಯರ್ 6 ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ. ತೊಗೊಂಡವ್ನು ಕಳ್ಳನೇ ಇರಬೇಕಂತಿರಲ್ಲ, ತೊಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿಗೆ ಮಾರಿರ್ತಾರೆ, ಥರ್ಡ್ ಪಾರ್ಟಿಗೆ ಮಾರಿರ್ತಾರೆ, ಫೋರ್ತ್ ಪಾರ್ಟಿಗೆ ಮಾರಿರ್ತಾರೆ. ಅವ್ರು ಇನ್ನೋಸೆಂಟ್ ಇರ್ತಾರೆ. ಅವ್ರಿಗೆ ಇದು ಯಾವಾಗ ಇದು ಕಳ್ಳತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಅದನ್ನು ವಾಪಸ್ ಕೊಡ್ತಾರೆ. ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ದ ಒಂದು ಭಾಗನೇ CEIR ಪೋರ್ಟಲ್ ಅನ್ನೋದು. ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 10 ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರರಿಗೂ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಒಟ್ಟು 2,40,40,000 ರೂಪಾಯಿ ಮೊಬೈಲ್ ಆಗಿರ್ಬೋದು, ಮತ್ತು ಈ 5 ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು 1,32,38,183 ರೂಪಾಯಿಯನ್ನು ಇವತ್ತು ನಾವು ಅವ್ರ ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ. ನನ್ನ ಗಮನಕ್ಕೆ ತೊಗೊಂಬನ್ನಿ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ನ ತೊಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ. ಯಾರಾದರೂ ರೌಡಿ ಎಲಿಮೆಂಟ್ಗಳು ಹಾಕಿದ್ದಿತ್ತು ಅಂತಂದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಅಷ್ಟೇ ಒತ್ತಿಬಿಡೋಣ ಓಕೆ. ಯಾರು ಫಿಲ್ಟರ್ ವಾಟರ್ ಅವರು
ಸರ್